ತಂದಿದ್ದೀನಿ. ಕೊತ್ತಂಬರಿನ ಹೇಗೆ ಫ್ರೆಶ್ ಮಾಡಬೇಕು ಅಂದರೆ, ಇದು ಇವಾಗೆಲ್ಲ ದುಬಾರಿ ಆಗಿಬಿಟ್ಟಿದೆ ಕೊತ್ತಂಬರಿ. 15ರಿಂದ 20 ರೂಪಾಯಿ ಶೂಡ್ ಆಗಿದೆ. ಈಗ ಡೈಲಿ ತರೋಕ್ಕಾಗಲ್ಲ, ನಮ್ಮ ಮನೆಯಲ್ಲಿ ಫ್ರಿಜ್ ಇಲ್ಲ, ಈಗ ಫ್ರೆಶ್ ಆಗಿ ಇಡಬೇಕಲ್ಲ. ಹಾಗಾಗಿ ಇದನ್ನು ಕಟ್ ಮಾಡಿ ಇದನ್ನು ತೆಗೆದುಬಿಟ್ಟು ಈ ಥರ ಇಲ್ಲೇನಾದ್ರು ಹಸಿ ಇತ್ತಂದರೆ ತೆಗಿಬೇಕು. ಇದನ್ನು ಈ ಥರ ಅಷ್ಟು ತೆಗೆದು ಹಸಿ ಇದ್ದಿದ್ದೆಲ್ಲ ತೆಗಿಬೇಕು. ಹಸಿ ಇದ್ದಿದ್ದು ಕಪ್ ಇದ್ದಿದ್ದು ಎಲ್ಲ ತೆಗೆದು ಈ ಥರ ಪ್ಲೇಟಲ್ಲಿ ಇಡಬೇಕು. ಇಷ್ಟು ಕೊತ್ತಂಬರಿನ ನಾನು ತೆಗೆದಿಟ್ಟಿದ್ದೀನಿ. ಇದನ್ನು 10 ನಿಮಿಷ ಈ ಥರನೇ ಬಿಡಬೇಕು. ದಯವಿಟ್ಟು ನೀರು ಹಾಕಿ ನೀರು ಮುಟ್ಟಿಸ್ಬೇಡಿ ಯಾವುದು. ಮತ್ತು ಆಮೇಲೆ ಫ್ಯಾನಿನ ಗಾಳಿಗೆ ಇಡಬಾರ್ದು ಇದು ಕೊತ್ತಂಬರಿ. ಈ ಸ್ವಲ್ಪ ಎಲ್ಲೆಲ್ಲರೂ ಒಂದು ಸ್ವಲ್ಪ ಹಸಿ ಇದ್ದರೆ ಹಾಗೆ ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲೇ ಇಡಬೇಕು. ಫ್ಯಾನಿನ ಗಾಳಿಗೆ ಹಾಕಿದರೆ ಕೊತ್ತಂಬರಿ ಬಾಡುತ್ತೆ. ಹಾಗಾಗಿ ಇದನ್ನು ರೂಮ್ ಟೆಂಪ್ರೇಚರಲ್ಲೇ 10 ನಿಮಿಷ ಹಂಗೆ ಇಟ್ಟು ಆಮೇಲೆ ಪ್ಲಾಸ್ಟಿಕ್ ಕವರ್ನಾಗ ಕಟ್ಟಿಟ್ಬಿಟ್ರೆ 3 ದಿನದ ತನಕ ಕೊತ್ತಂಬರಿ ಏನೂ ಆಗಲ್ಲ. ಈಗ 10 ನಿಮಿಷ ಆಗಿದೆ. ಕೊತ್ತಂಬರಿ ಸ್ವಲ್ಪ ಹಸಿ ಎಲ್ಲ ಹೋಗಿದೆ. ಈಗ ಇದನ್ನೇ ಪ್ಲಾಸ್ಟಿಕ್ ಕವರ್ದಲ್ಲಿ ಹಾಕಿಟ್ಬಿಡೋದು. ಈ ಥರ ಗೋಲಾಗುತ್ತೆ. ಈ ಥರ ಕಟ್ಟಿಟ್ಬಿಡ್ಬೇಕು. ಫ್ಯಾನಿನ ಗಾಳಿಗೆ ಇಡಬೇಡಿ ಯಾವುದು, ಇಟ್ಟರೆ ಫ್ರೆಶ್ ಆಗಿ ಇರುತ್ತೆ.